ಆಂಧ್ರ ಪ್ರದೇಶ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆಂಧ್ರ ಪ್ರದೇಶ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಲಾರಿಯಲ್ಲಿ ಸಾಗಾಟ ಮಾಡ್ತಾ ಇದ್ದಂಥ 8 ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ. NTR ಜಿಲ್ಲೆಯ ಗರಿಕಪಾಡು ಚೆಕ್ಪೋಸ್ಟ್ನಲ್ಲಿ ಸೀಸ್ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಿಂದ ಗುಂಟೂರಿಗೆ ಹಣವನ್ನ ಸಾಗಿಸಲಾಗ್ತಾ ಇತ್ತು ಅಂತ ಮಾಹಿತಿ ಇದೆ. ಚುನಾವಣಾಧಿಕಾರಿಗಳಿಂದ ಮುಂದುವರೆದಿದೆ ತನಿಖೆ. 8 ಕೋಟಿ ರೂಪಾಯಿ ಕಂತೆ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗೆ ಸಾಗಾಟ ಮಾಡ್ತಾ ಇದ್ದಂಥ ಹಣವನ್ನ ಸೀಸ್ ಮಾಡಿದ್ದಾರೆ. ಚುನಾವಣೆ ಕರ್ತವ್ಯದಲ್ಲಿದ್ದಂಥ ಪೊಲೀಸರು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. 8 ಕೋಟಿ ರೂಪಾಯಿ ಹಣ, ಕಂತೆ ನೋಟು, ಈ ಹಣವನ್ನ ಸಾಗಾಟನೆ ಮಾಡಲಾಗ್ತಾ ಇತ್ತು. ಇಲ್ಲಿ ನಾವು ಲಾರಿಯನ್ನು ಗಮನಿಸ್ತಾ ಇದ್ದೀವಲ್ಲ, ಅದೇ ಲಾರಿಯಲ್ಲೇ ಈ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತಂತೆ. ಅದೆಷ್ಟು ಲಾರಿಗಳಲ್ಲಿ ಈ ರೀತಿಯಾಗಿ ಹೋಗ್ತಾ ಇತ್ತೋ ಗೊತ್ತಿಲ್ಲ. ಈಗ ಸಿಕ್ಕಿ ಬಿದ್ದಿರುವಂಥ ಲಾರಿಯಲ್ಲಿ ಬರೋಬ್ಬರಿ 8 ಕೋಟಿ ರೂಪಾಯಿ ಹಣ ಇತ್ತು. ಕಂತೆ ನೋಟುಗಳು. ಹಣವನ್ನ ನೋಡ್ತಿದ್ದ ಹಾಗೆ ಚುನಾವಣಾಧಿಕಾರಿಗಳೇ ಸುಸ್ತಾಗಿದ್ದಾರೆ. 8 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಕೋಟಿ ರೂಪಾಯಿ. ಇನ್ನು ಇವತ್ತು ರಾಜ್ಯದಲ್ಲಿ SSLC ಫಲಿತಾಂಶ ಪ್ರಕಟವಾಗಿರುವಂಥದ್ದು. ಈ ಬಾರಿ ಕೂಡ ಬಾಲಕಿಯರೇ ಮೇಲುಗೈಯನ್ನು ಸಾಧಿಸಿದ್ದಾರೆ. ರಾಜ್ಯದಲ್ಲಿ 73.40% ಫಲಿತಾಂಶ ಬಂದಿರುವಂಥದ್ದು. ಈ ಬಾರಿ 6,31,204 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಉಡುಪಿ 94% ಫಲಿತಾಂಶವನ್ನು ಕಂಡಿದೆ. ಈ ಮೂಲಕವಾಗಿ ಮೊದಲ ಸ್ಥಾನಕ್ಕೆ ಪಡೆದುಕೊಂಡಿದೆ. ಇನ್ನು 92% ಫಲಿತಾಂಶವನ್ನು ಪಡೆದಿರತಕ್ಕಂಥ ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂಥದ್ದು. 3ನೇ ಸ್ಥಾನ ಈ ಬಾರಿ ಶಿವಮೊಗ್ಗ ದಕ್ಕಿಸಿಕೊಂಡಿದೆ. ಇನ್ನು ಯಾದಗಿರಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ಬಾಗಲಕೋಟೆಯ ಅಂಕಿ ಬಸಪ್ಪ ಕೊಣ್ಣೂರ್ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ. ಇನ್ನು 7 ವಿದ್ಯಾರ್ಥಿಗಳು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 625ಕ್ಕೆ 624 ಅಂಕಗಳನ್ನು ಪಡೆದುಕೊಂಡಿರುವಂಥದ್ದು ಈ ವಿದ್ಯಾರ್ಥಿಗಳು. ಬರೋಬ್ಬರಿ 7 ಜನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.